ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ನಲ್ಲಿ ಆಡಳಿತ ಬದಲಾವಣೆ ಅನ್ನೋದು ಗ್ಯಾರಂಟಿನಾ? ಅಂಥದ್ದೊಂದು ಉದ್ದೇಶ ಇಲ್ಲದೆ ಈ ದಾಳಿಯಂತೂ ಖಂಡಿತ ನಡೆದಿಲ್ಲ. ಅಲ್ಲಿನ ಆಡಳಿತ ಬದಲಾವಣೆಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳದೆ ಇಸ್ರೇಲ್ ಇಷ್ಟೊಂದು ದೊಡ್ಡ ರಿಸ್ಕ್ ಅನ್ನ ಮೈ ಮೇಲೆ ಎಳ್ಕೊಳ್ಳೋದಿಕ್ಕೂ ಹೋಗಿಲ್ಲ. ಇನ್ನು ಮೊನ್ನೆ ಅಷ್ಟೇ ಇರಾನನ್ನ ಮತ್ತೆ ಗ್ರೇಟ್ ಮಾಡೋದಕ್ಕೆ ಈಗಿನ ಆಡಳಿತಕ್ಕೆ ಸಾಧ್ಯ ಆಗದೇ ಇದ್ರೆ ಅವರು ಅಧಿಕಾರದಲ್ಲಿ ಯಾಕಿರಬೇಕು, ಅಲ್ಲಿ ಆಡಳಿತ ಬದಲಾವಣೆ ಯಾಕೆ ಆಗಬಾರ್ದು ಅಂತ ಕೇಳಿದ್ದ ಟ್ರಂಪ್ ಈಗ ಕದನ ವಿರಾಮದ ಬಗ್ಗೆ ಟ್ವೀಟ್ ಮಾಡಿದಾರಾದರೂ ಅದನ್ನು ಇಸ್ರೇಲ್ ಎಷ್ಟು ಸೀರಿಯಸ್ ಆಗಿ ತಗೊಳ್ಳುತ್ತೆ ಗೊತ್ತಿಲ್ಲ. ಇನ್ನು ಇರಾನಿನ ಆಡಳಿತ ಬದಲಾವಣೆಗೆ ಇಸ್ರೇಲ್ ಪಟ್ಟು ಹಿಡಿದ್ರೆ ಅಮೆರಿಕ ಅದಕ್ಕೆ ಮಣಿ ಬೇಕಾಗುತ್ತೆ. ಹಾಗಾದ್ರೆ ಆಡಳಿತ ಬದಲಾವಣೆ ಆದ್ರೆ ಮುಂದೆ ಇರಾನ್ ಇಸ್ಲಾಮಿಕ್ ರಿಪಬ್ಲಿಕ್ ಆಗಿ ಮುಂದುವರಿಯುತ್ತಾ ಅಥವಾ ಅಲ್ಲಿ ಸರ್ವಾಧಿಕಾರಿಗಳಿಲ್ಲದ ಆಡಳಿತ ಏನಾದರೂ ಬರುತ್ತಾ? ಖಮೇನಿಯ ಉತ್ತರಾಧಿಕಾರಿ ಆಗೋದಕ್ಕೆ ರೇಸಲ್ಲಿ ಯಾರೆಲ್ಲ ಇದ್ದಾರೆ ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಇಸ್ರೇಲ್ ಸಂಘರ್ಷವನ್ನು ನಿಲ್ಲಿಸ್ತಾ ಇರೋದಾಗಿ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ತಾ ಇದ್ದಾರೆ. ಅದೊಂಥರ ವಿಲಕ್ಷಣ ವಿಲಾಪದ ಥರ ಕೇಳಿಸ್ತಾ ಇದೆ. ಇಲ್ಲಿ ಸಂಘರ್ಷ ಶುರುವಾಗಿದ್ದು ಇರಾನಿನ ರೆಜಿಮ್ ಚೇಂಜ್ ಆಗಬೇಕು ಅನ್ನೋ ಕಾರಣಕ್ಕೆ. ಅದಕ್ಕೆ ನೆಪವಾಗಿದ್ದು ಅವರು ಅಣ್ವಸ್ತ್ರಗಳನ್ನು ತಯಾರು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು. ಹೀಗಾಗಿನೇ ಅಲ್ಲಿ ಅಮೆರಿಕಾದ ಮೂಲಕ ಇಸ್ರೇಲ್ ಇರಾನಿಗೊಂದು ಅಂತಿಮ ಗಡುವನ್ನು ಕೊಡಿಸ್ತು. ಅದರ ಬೆನ್ನಲ್ಲೇ ದಾಳಿಯನ್ನು ಕೂಡ ಮಾಡಿತು. ಈಗ ಎರಡೂ ಕಡೆ ಸಾಕಷ್ಟು ಸಾವು ನೋವುಗಳು ಸಂಭವಿಸಿವೆ. ಇರಾನ್ನಲ್ಲಿನ ಒಂದಷ್ಟು ಅಣು ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಫೋರ್ಡೋದ ನೆಲದ ಆಳದಲ್ಲಿನ ಅಣು ಸಂಸ್ಕರಣಾ ಘಟಕದ ಮೇಲೆ ಅಮೆರಿಕ ದಾಳಿ ಮಾಡಿದ್ರೂ ಕೂಡ ಅಲ್ಲವರು ತಮ್ಮ ಗುರಿಯನ್ನ ಸಾಧಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದ ಬಂಕರ್ ಬಸ್ಟರ್ಗಳು 90 ಮೀಟರ್ಗಳಷ್ಟು ಆಳವನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ವಾದ. ಆದ್ರೆ ಅಮೆರಿಕ ಮಾಡಬೇಕಾದ ಕಡೆ ದಾಳಿಯನ್ನ ಮಾಡೇ ಇಲ್ಲ ಅನ್ನೋ ಇನ್ನೂ ಒಂದು ವಾದವನ್ನ ಸ್ಯಾಟಲೈಟ್ ಇಮೇಜ್ಗಳನ್ನ ತೋರಿಸಿಕೊಂಡು ಮಾಡಲಾಗ್ತಾ ಇದೆ. ಹಾಗೆ ಮತ್ತೆ ಕೆಲವರು ಸಂಸ್ಕರಿಸಲ್ಪಟ್ಟ ಯುರೇನಿಯಂ ಅನ್ನ ಇರಾನ್ ಬೇರೆ ಕಡೆಗೆ ಸಾಗಿಸಿದೆ, ಈಗ ಅವರಿಗೆ ಒಂದಷ್ಟು ಬಾಂಬುಗಳನ್ನ ಮಾಡಿಕೊಳ್ಳೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇಸ್ರೇಲ್ ಮತ್ತೊಂದು ಸುತ್ತು ಫೋರ್ಡೋದ ಮೇಲೆ ದಾಳಿ ಮಾಡಿದೆ. ಅದರ ಪ್ರವೇಶ ದ್ವಾರದ ಮೇಲೆ ದಾಳಿ ಮಾಡೋ ಮೂಲಕ ಅಲ್ಲಿಗೆ ಯಾರೂ ಹೋಗೋದಕ್ಕೆ ಸಾಧ್ಯವಾಗದ ಹಾಗೆ ನಾವು ಮಾಡಿದೀವಿ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಇನ್ನು ರಷ್ಯಾ ನೋಡಿದ್ರೆ ಉತ್ತರ ಕೊರಿಯಾ ಇರಾನ್ಗೆ ಅಣ್ವಸ್ತ್ರಗಳನ್ನು ಕೊಡುತ್ತೆ ಅನ್ನೋ ಅರ್ಥದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗಳನ್ನು ಹೆದರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಿರುವಾಗ ಟ್ರಂಪ್ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ನ ವಿಷಯದಲ್ಲಿ ಬೇರೆ ಏನೋ ಸ್ಕೆಚ್ ಹಾಕ್ತಾ ಇವೆಯಾ ಅನ್ನೋ ಅನುಮಾನಗಳು ಕೂಡ ಅಲ್ಲಿ ಶುರುವಾಗ್ತಾ ಇವೆ. ಇದೆಲ್ಲದರ ನಡುವೆ ಇರಾನ್ ಮಾತ್ರ ತನ್ನ ಸರ್ವೋಚ್ಚ ನಾಯಕನನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಕಾದ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಆತನನ್ನ ಸಂಘರ್ಷ ಶುರುವಾದ ಬೆನ್ನಲ್ಲೇ ಸುರಕ್ಷಿತ ಬಂಕರ್ಗೆ ಸಾಗಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರನ್ನ ಸರ್ವಾಧಿಕಾರಿ ಖಮೇನಿ ರಷ್ಯಾಗೆ ಕಳುಹಿಸಿಕೊಟ್ಟಿದ್ದಾರೆ. ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಸಂಘರ್ಷದ ಸಮಯದಲ್ಲಿ ಇರಾನ್ ರಷ್ಯಾಗೆ ಸಂಪೂರ್ಣ ಬೆಂಬಲವನ್ನ ಘೋಷಣೆ ಮಾಡಿತು. ರಷ್ಯಾ ಯುಕ್ರೇನಿನ ಡ್ರೋನ್ ದಾಳಿಗೆ ತತ್ತರಿಸ್ತಾ ಇದ್ದಾಗ ಇರಾನ್ ರಷ್ಯಾಗೆ ತನ್ನ ಕಾಮಿಕಾಜಿ ಡ್ರೋನ್ಗಳನ್ನು ಕೊಡ್ತು. ಅಷ್ಟೇ ಅಲ್ಲ, ರಷ್ಯಾದಲ್ಲಿ ಡ್ರೋನ್ ತಯಾರು ಮಾಡೋ ಫ್ಯಾಕ್ಟರಿಯನ್ನು ಕೂಡ ಸೆಟ್ ಮಾಡಿ ಅಲ್ಲಿ ತನ್ನದೇ ಸಿಬ್ಬಂದಿಯ ಮೂಲಕ ಡ್ರೋನ್ಗಳನ್ನು ತಯಾರು ಮಾಡಿಸಿ ಅವುಗಳ ಕೊರತೆ ರಷ್ಯಾಗೆ ಉಂಟಾಗದ ಹಾಗೆ ನೋಡಿಕೊಂಡಿದ್ದು ಇರಾನ್. ಈಗ ಅದೇ ಇರಾನ್ ಸಂಘರ್ಷಕ್ಕೆ ತುತ್ತಾಗಿದೆ. ಅವರಿಗೆ ರಷ್ಯಾದ ಸಹಾಯ ಬೇಕು. ಇಲ್ಲಿ ಇರಾನ್ ಮೇಲೆ ಅಮೆರಿಕ ಮಾಡ್ತಾ ಇರೋ ದಾಳಿಗಳ ವಿರುದ್ಧ ರಷ್ಯಾ ಸೇನೆಯನ್ನ ಆಯುಧಗಳನ್ನ ಕೊಡುತ್ತೆ ಅನ್ನೋ ನಂಬಿಕೆ ಇರಾನ್ಗೇನು ಉಳ್ಕೊಂಡಿಲ್ಲ. ಯಾಕೆಂದ್ರೆ ರಷ್ಯಾ ಕೂಡ ಯುಕ್ರೇನ್ ಜೊತೆ ಯುದ್ಧ ಮಾಡ್ತಾ ಇದೆ. ಸದ್ಯಕ್ಕೆ ಎಷ್ಟೇ ಆಯುಧಗಳಿದ್ರು ಅವು ಅವರಿಗೆ ಸಾಕಾಗ್ತಾ ಇಲ್ಲ. ಹೀಗಾಗಿ ಇರಾನಿನ ಸಹಾಯಕ್ಕೆ ರಷ್ಯಾ ಈಗ ತಕ್ಷಣಕ್ಕೆ ಬರುವುದು ಅನುಮಾನ. ಇನ್ನು ರಷ್ಯಾ ಅಕಸ್ಮಾತ್ ತನ್ನ S-400ಗಳನ್ನ ಈ ಕೂಡಲೇ ಇರಾನ್ಗೆ ಕೊಟ್ಟರೂ ಕೂಡ ಅದನ್ನ ತಗೊಂಡು ಬಂದು ಜೋಡಿಸ್ಕೊಳ್ಳೋದಕ್ಕೆ ಆಪರೇಷನ್ ಕಂಡೀಷನ್ಗೆ ಅವುಗಳನ್ನ ತಗೊಂಡು ಬರೋದಕ್ಕೆ ಕೂಡ ಸಮಯ ಹಿಡಿಯುತ್ತೆ. ಸೊ ಬೆಂಕಿ ಬಿದ್ದಾಗ ಬಾವಿ ತೋಡೋದಕ್ಕೆ ನಿಂತರು ಅನ್ನೋ ಥರದ ಪರಿಸ್ಥಿತಿಯಲ್ಲಾಗುತ್ತೆ ಹೊರತು ದೊಡ್ಡ ಉಪಯೋಗ ಏನಾಗೋದಿಲ್ಲ. ಆದರೆ ರಷ್ಯಾ ಮನಸ್ಸು ಮಾಡಿದರೆ ನಾರ್ತ್ ಕೊರಿಯಾದ ಮೂಲಕ ಇರಾನಿಗೆ ತಕ್ಷಣದ ಸಹಾಯವನ್ನು ಮಾಡಿಸಬಹುದು. ನಾರ್ತ್ ಕೊರಿಯಾ ಆಯುಧ ಮತ್ತು ಅದನ್ನು ಬಳಸೋದಕ್ಕೊಂದಷ್ಟು ಸೇನಾ ಸಿಬ್ಬಂದಿಯನ್ನು ಕೂಡ ಇರಾನ್ಗೆ ಒದಗಿಸಿಕೊಡಬಹುದು. ಆದರೂ ಇದರಿಂದ ಇರಾನ್ಗೆ ಸದ್ಯಕ್ಕಂಥ ದೊಡ್ಡ ಲಾಭ ಏನೂ ಆಗೋದಿಲ್ಲ. ಈ ಸಂಘರ್ಷ ಮುಂದುವರಿಬಾರದು ಅಂತಲೇ ಇರಾನ್ ಈಗಲೂ ಬಯಸ್ತಾ ಇದೆ. ಇನ್ನು ರಷ್ಯಾ ಮತ್ತು ಚೈನಾ ಎರಡೂ ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಾಗಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾ ಅತ್ಯಂತ ಪ್ರಭಾವಿ ಕೂಡ ಆಗಿರೋದ್ರಿಂದ ರಾಜತಾಂತ್ರಿಕವಾಗಿ ರಷ್ಯಾ ಸಹಾಯ ಮಾಡಲಿ ಅಂತ ಈ ಕ್ಷಣದಲ್ಲಿ ಇರಾನ್ ಬಯಸ್ತಾ ಇದೆ. ಇನ್ನು ಪುತಿನ್ ಕೂಡ ಈ ಹಿಂದಿನಿಂದಲೂ ಈ ಸಂಘರ್ಷವನ್ನು ನಿಲ್ಲಿಸೋದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಇನ್ನೂ ಒಂದು ಅಂಶ ಅಂದ್ರೆ
ಇಸ್ರೇಲ್ ಅಮೆರಿಕ ಕೂಟದಲ್ಲಿದೆ ಅನ್ನೋದು ನಿಜ, ಆದ್ರೆ ಅವ್ರು ಯಾವತ್ತೂ ರಷ್ಯಾದ ಶತ್ರುತ್ವವನ್ನ ಕಟ್ಕೊಂಡಿಲ್ಲ. ಸಿರಿಯಾದಲ್ಲಿ ಇಸ್ರೇಲ್ ಅಮೆರಿಕ ಕೂಟದಲ್ಲಿ ನಿಂತು ಕಾದಾಡ್ತಾ ಇತ್ತು, ಆದ್ರೆ ಯಾವತ್ತೂ ಇಸ್ರೇಲಿನ ಪಡೆಗಳು ರಷ್ಯಾದ ವಿರುದ್ಧ ರಷ್ಯಾದ ಮಿಲಿಟರಿ ಅಸೆಟ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಹೋಗಲಿಲ್ಲ. ರಷ್ಯಾ ಕೂಡ ಯಾವತ್ತೂ ಇಸ್ರೇಲಿನ ಮೇಲೆ ನೇರವಾಗಿ ದಾಳಿ ಮಾಡಲಿಲ್ಲ. ಇನ್ನು ಯುಕ್ರೇನ್ ರಷ್ಯಾ ಸಂಘರ್ಷದ ಆರಂಭದಲ್ಲಿ ಸ್ವಲ್ಪ ಯುಕ್ರೇನ್ ಪರ ಮಾತಾಡಿದ್ದು ಬಿಟ್ರೆ ಇಸ್ರೇಲ್ ಆ ಆಟದಲ್ಲಿ ನಾನಿಲ್ಲ ಅನ್ನೋದನ್ನ ಅವತ್ತೇ ಸ್ಪಷ್ಟಪಡಿಸ್ತು ಮತ್ತು ಯುಕ್ರೇನ್ ಅನ್ನ ಹೆಚ್ಚು ಹತ್ತಿರಕ್ಕೂ ಬಿಟ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ಇಲ್ಲಿ ಬೆಂಜಮಿನ್ ನೆತನ್ಯಾಹು ಹಾಗೂ ಪುತಿನ್ ನಡುವೆ ಸಂಬಂಧಗಳು ಪೂರ್ತಿಯಾಗಿ ಕೆಟ್ಟಿಲ್ಲ. ಇಸ್ರೇಲ್ ಜೊತೆ ಮಾತಾಡುವಷ್ಟು ಸಲುಗೆ ರಷ್ಯಾಗೂ ಇದೆ. ಇನ್ನು ತೆಹರಾನ್ನಿಂದ 750 ಕಿಲೋಮೀಟರ್ ದೂರದಲ್ಲಿನ ಬುಷೆಹರ್ ಅಲ್ಲಿ ರಷ್ಯಾ ಇರಾನಿಗೆ ಅಣುವಿದ್ಯುತ್ ಸ್ಥಾವರಗಳನ್ನ ನಿರ್ಮಾಣ ಮಾಡಿ ಕೊಡ್ತಾ ಇದೆ. ಅಲ್ಲಿ ರಷ್ಯಾದ ತಂತ್ರಜ್ಞಾನ ಇರುತ್ತೆ, ರಷ್ಯಾದ ಇಂಜಿನಿಯರ್ಗಳು ಆ ಸ್ಥಾವರವನ್ನ ಸಿದ್ಧಗೊಳಿಸ್ತಾ ಇದ್ದಾರೆ. ಅದು ನಾಗರಿಕ ಪರಮಾಣು ಕಾರ್ಯಕ್ರಮದ ಸ್ಥಾವರ, ಅಣುಬಾಂಬ್ ತಯಾರಿ ಮಾಡಿಕೊಳ್ಳೋ ಕೇಂದ್ರ ಅಲ್ಲ. ಸೊ ಅದರ ಬಗ್ಗೆ ರಷ್ಯಾ ಇಸ್ರೇಲ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಅದರ ಮೇಲೆ ನಾವು ಯಾವುದೇ ಕಾರಣಕ್ಕೂ ದಾಳಿ ಮಾಡುವುದಿಲ್ಲ ಅಂತ ಇಸ್ರೇಲ್ ಹೇಳಿರುವುದಾಗಿ ರಷ್ಯಾ ಹೇಳ್ತಾ ಇದೆ. ಇದೆಲ್ಲ ರಷ್ಯಾ ಹಾಗೂ ಇಸ್ರೇಲ್ ಸಂಬಂಧಗಳನ್ನು ತೋರಿಸ್ತಾ ಇದೆ. ಇನ್ನು ಪುತಿನ್ ಬಗ್ಗೆ ಟ್ರಂಪ್ಗೆ ಕೂಡ ಒಂದು ವಿಶೇಷ ಗೌರವ ಇದೆ. ಅದನ್ನು ಬಳಸಿಕೊಂಡು ಪುತಿನ್ ಇರಾನ್ಗೆ ಸಹಾಯ ಮಾಡಲಿ ಅನ್ನೋದು ಅರಾಕ್ಚಿ ರಷ್ಯಾ ಭೇಟಿಯ ಉದ್ದೇಶಗಳ ಪೈಕಿ ಒಂದು. ಇಲ್ಲಿ ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಸರ್ವೋಚ್ಚ ನಾಯಕ ಖಮೇನಿಯ ಪತ್ರವನ್ನ ಪುತಿನ್ ಅವರಿಗೆ ತಲುಪಿಸಿದ್ದಾರೆ. ಆದ್ರೆ ಇಬ್ಬರು ನಾಯಕರ ನಡುವೆ ಏನು ಮಾತುಕತೆ ಆಯಿತು ಅನ್ನೋದನ್ನ ರಷ್ಯಾ ಬಹಿರಂಗಪಡಿಸಿಲ್ಲ. ಹಾಗೆ ಇರಾನಿನ ಸರ್ವೋಚ್ಚ ನಾಯಕನನ್ನ ಇಸ್ರೇಲ್ ಕೊಂದು ಹಾಕತ್ತೆ ಅನ್ನೋ ಮಾತುಗಳನ್ನು ಕೂಡ ಪುತಿನ್ ಅಲ್ಲಗೆಳೆದಿದ್ದಾರೆ. ಅಂಥದ್ದೇನು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇಸ್ರೇಲ್ ಏನು ಮಾಡಬೇಕು ಅಂದ್ಕೊಂಡಿದೆಯೋ ಅದನ್ನ ಪುತಿನ್ಗೆ ಹೇಳಿ ಅಥವಾ ಪುತಿನ್ ಅವರನ್ನ ಕೇಳೇನು ಮಾಡೋದಿಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಸರ್ವೋಚ್ಚ ನಾಯಕನಿಗೆ ಒಂದು ಭಯ ಅಂತೂ ಇದ್ದೇ ಇದೆ, ಇಸ್ರೇಲ್ ತನ್ನನ್ನ ಎಲಿಮಿನೇಟ್ ಮಾಡಿಬಿಟ್ರೆ ಅನ್ನೋ ಭಯ ಅದು. ಹೀಗಾಗಿ ಇರಾನಿನ ಸರ್ವಾಧಿಕಾರಿ ತನ್ನ ನಂತರ ಯಾರು ಪಟ್ಟಕ್ಕೆ ಬರಬೇಕು ಅನ್ನೋದನ್ನ ಈಗಾಗಲೇ ಸೂಚಿಸಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸರ್ವಾಧಿಕಾರಿಯ ಆಯ್ಕೆ ಪ್ರಕ್ರಿಯೆ ಅನ್ನೋದು ಇರಾನ್ನಲ್ಲಿ ತುಂಬಾ ವಿಶೇಷವಾಗಿ ನಡೆಯುತ್ತೆ. ಇರಾನಿನ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಸರ್ವಾಧಿಕಾರಿಯನ್ನು ಆಯ್ಕೆ ಮಾಡಬೇಕು. ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಲ್ಲಿ 88 ಸದಸ್ಯರಿರ್ತಾರೆ. ಅವರನ್ನ ಪ್ರತಿ 8 ವರ್ಷಗಳಿಗೊಮ್ಮೆ ಜನ ಆಯ್ಕೆ ಮಾಡ್ತಾರೆ. ಆದ್ರೆ ಅಲ್ಲಿ ಯಾರು ಸ್ಪರ್ಧೆಗೆ ನಿಲ್ಲಬೇಕು, ಯಾರು ಸ್ಪರ್ಧೆ ಮಾಡಬಾರದು ಅನ್ನೋದನ್ನ ನಿರ್ಧರಿಸೋದು ಗಾರ್ಡಿಯನ್ ಕೌನ್ಸಿಲ್ ಅನ್ನೋ ಮತ್ತೊಂದು ಗುಂಪು. ಇದು ರಿಲಿಜಿಯಸ್ ನಾಯಕರ ಒಂದು ಕೂಟ. ಇದರಲ್ಲಿ 12 ಮಂದಿ ಸದಸ್ಯರಿರ್ತಾರೆ. ಈ ಗಾರ್ಡಿಯನ್ ಕೌನ್ಸಿಲ್ ಅನ್ನ ನೇಮಕ ಮಾಡೋದು ಸರ್ವಾಧಿಕಾರಿ. ಗಾರ್ಡಿಯನ್ ಕೌನ್ಸಿಲ್ ಸರ್ವಾಧಿಕಾರಿಯ ಆಯ್ಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆತನ ಕಾರ್ಯವಿಧಾನದ ಮೇಲ್ವಿಚಾರಣೆಯ ಹೊಣೆಯನ್ನು ಕೂಡ ಇದೇ ಕೌನ್ಸಿಲ್ ನೋಡ್ಕೋಬೇಕು ಮತ್ತು ಅಗತ್ಯ ಬಿದ್ದರೆ ಸರ್ವಾಧಿಕಾರಿಯನ್ನ ಪದಚ್ಯುತಗೊಳಿಸುವ ಅಧಿಕಾರ ಕೂಡ ಕೌನ್ಸಿಲ್ಗೆ ಇರುತ್ತೆ. ಇನ್ನು ಹಾಲಿ ಸರ್ವಾಧಿಕಾರಿಯ ಸಾವು ಉಂಟಾದ್ರೆ ಅಥವಾ ಆತ ತನ್ನ ಕರ್ತವ್ಯವನ್ನು ನಿರ್ವಹಿಸೋದ್ರಲ್ಲಿ ಅಸಮರ್ಥನಾದ್ರೆ ಅಸೆಂಬ್ಲಿ ಸಭೆ ಸೇರಿ ಸರ್ವಾಧಿಕಾರಿಗೊಬ್ಬ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಬೇಕು. ಅದಕ್ಕಾಗಿ ಒಂದು ಮತದಾನ ನಡೆಯುತ್ತೆ. 88 ಮತಗಳ ಪೈಕಿ ಸರಳ ಬಹುಮತಕ್ಕೆ ಕನಿಷ್ಠ 45 ಮತಗಳು ಬೇಕಾಗತ್ವೆ. ಇನ್ನು ಸರ್ವಾಧಿಕಾರಿ ಯಾರಾಗಬಹುದು ಅನ್ನೋದನ್ನ ಇಸ್ಲಾಮಿಕ್ ರಿಪಬ್ಲಿಕ್ನ ಸಂವಿಧಾನ ಸ್ಪಷ್ಟವಾಗಿ ಹೇಳುತ್ತೆ. ಅದರ ಆರ್ಟಿಕಲ್ 109 ಪ್ರಕಾರ ಸರ್ವಾಧಿಕಾರಿ ಆಗುವ ವ್ಯಕ್ತಿ ಆಯತೊಲ್ಲಾ ಮಟ್ಟದ ಶಿಯಾ ಮತಗುರುವಾಗಿರಬೇಕು. ಇಸ್ಲಾಮಿಕ್ ಕಾನೂನಿನಲ್ಲಿ ಫಿಕ್ ಅಂದ್ರೆ ಉನ್ನತ ಜ್ಞಾನವನ್ನ ಹೊಂದಿರಬೇಕು. ಮರ್ಜಾ ಎ ತಕ್ಲೆ ಇದ್ದಾಗಿರಬೇಕು, ಅಂದ್ರೆ ಆತ ಅನುಕರಣೆಗೆ ಯೋಗ್ಯನಾದ ಮತೀಯ ನಾಯಕನ ಸ್ಥಾನದಲ್ಲಿರಬೇಕು. ಹಾಗೆ ಹಾಲಿ ಸರ್ವಾಧಿಕಾರಿ ತನ್ನ ಉತ್ತರಾಧಿಕಾರಿಗಳ ಪಟ್ಟಿಯನ್ನು ಒದಗಿಸುವ ಅವಕಾಶ ಕೂಡ ಇಲ್ಲಿರುತ್ತೆ. ಆ ಪಟ್ಟಿಯಲ್ಲಿ ಹಲವು ಹೆಸರುಗಳಿದ್ರೆ ಅಲ್ಲಿ ಮತದಾನ ನಡೆಯಬಹುದು. ಹಾಗೆ ಕೊಡಲ್ಪಟ್ಟ ಉತ್ತರಾಧಿಕಾರಿಗಳ ಪಟ್ಟಿಯಲ್ಲಿ ಹಲವಾರು ಹೆಸರುಗಳಿದ್ರೆ ಅಲ್ಲೊಂದು ಮತದಾನ ನಡೆದು ಬಹುಮತ ಗಳಿಸಿದ ಅಭ್ಯರ್ಥಿಯನ್ನ ಸರ್ವಾಧಿಕಾರಿಯ ಪಟ್ಟಕ್ಕೆ ಕೂರಿಸಲಾಗುತ್ತೆ. ಮತ್ತು ಈ ಸರ್ವಾಧಿಕಾರಿಯ ಹುದ್ದೆ ಇದೆಯಲ್ಲ, ಇದಕ್ಕೆ ಯಾವ ಕಾಲಮಿತಿಯೂ ಇರೋದಿಲ್ಲ. ಇದು ಆತ ಸಾಯುವವರೆಗೆ ಅಥವಾ ಆತ ತನ್ನ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನ ಕಳೆದುಕೊಳ್ಳುವವರೆಗೆ ಮುಂದುವರಿಯುತ್ತೆ. ಈಗಿನ ಸರ್ವಾಧಿಕಾರಿ ಖಮೇನಿ ಕಳೆದ 35 ವರ್ಷಗಳಿಂದ ಆ ಹುದ್ದೆಯಲ್ಲಿದ್ದಾರೆ. ಆತನಿಗೀಗ ವಯಸ್ಸು 85. ಈ ಹಿಂದಿನ ಸರ್ವಾಧಿಕಾರಿ ಅಂದ್ರೆ ಮೊದಲ ಸರ್ವಾಧಿಕಾರಿ ಅಯಾತುಲ್ಲಾ ರುಹಲ್ಲಾ ಖೊಮೇನಿಯ ಸಾವಿನ ನಂತರ ಅವತ್ತಿಗೆ ಇರಾನಿನ ಅಧ್ಯಕ್ಷರಾಗಿದ್ದ ಮತ್ತು ಸರ್ವಾಧಿಕಾರಿಯ ಅತ್ಯಾಪ್ತ ಕೂಡ ಆಗಿದ್ದ ಈ ಅಲಿ ಖಮೇನಿಯನ್ನ ಸರ್ವಾಧಿಕಾರಿಯಾಗಿ ಆಯ್ಕೆ ಮಾಡಲಾಯಿತು. ಇನ್ನು ಈಗ ಈ ಸರ್ವಾಧಿಕಾರಿ ಆಯತೊಲ್ಲಾ ಅಲಿ ಖಮೇನಿ ತನ್ನ ಉತ್ತರಾಧಿಕಾರಿಗಳು ಅಂತ 3 ಹೆಸರನ್ನ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಹೆಸರುಗಳನ್ನ ಗೌಪ್ಯವಾಗಿಡಲಾದರೂ ಕೂಡ ಖಮೇನಿಯ ಅತ್ಯಾಪ್ತರು ಹಾಗೂ ಇರಾನಿನ ಸರ್ಕಾರ ಹಾಗೂ ಅಲ್ಲಿನ ರಿಲಿಜಿಯಸ್ ಸಂಸ್ಥೆಗಳ ಮುಖ್ಯಸ್ಥರನ್ನ ಗಮನದಲ್ಲಿಟ್ಟುಕೊಂಡು 3 ಹೆಸರುಗಳೀಗ ವಿಪರೀತ ಚಾಲ್ತಿಗೆ ಬರ್ತಾ ಇವೆ. ಅಲಿ ರೆಜಾ ಅರಾಫಿ, ಹಾಶಿಮ್ ಹೊಸೈನಿ ಬುಷೆಹರಿ ಮತ್ತು ಗೊಲಾಮ್ ಹೊಸೈನಿ ಮೊಹಸೆನಿ ಎಜಿಯೆ.
ಈ 3 ಜನರ ಹೆಸರನ್ನ ಅಲಿ ಖಮೇನಿ ಸೂಚಿಸಿರುವ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಅಲಿ ರೇಜಾ ಅರಾಫಿ ಖಮೇನಿಯವರ ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿ. ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ನ 2ನೇ ಉಪಾಧ್ಯಕ್ಷರಾಗಿದ್ದಾರೆ. ಗಾರ್ಡಿಯನ್ ಕೌನ್ಸಿಲ್ನ ಸದಸ್ಯ ಕೂಡ ಮತ್ತು ಈತ ಕೋಮ್ನ ಶುಕ್ರವಾರದ ಪ್ರಯರ್ ಲೀಡರ್ ಕೂಡ ಆಗಿದ್ದಾರೆ. ಖಮೇನಿಯವರು ಅರಾಫಿಯನ್ನ ಮೂಲಭೂತವಾದಿ, ಬುದ್ಧಿವಂತ ಮತ್ತು ಅತ್ಯುತ್ತಮ ಜ್ಯೂರಿಸ್ಟ್ ಅಂತೆಲ್ಲ ಹಲವು ಬಾರಿ ಕೊಂಡಾಡಿದ್ದಾರೆ. ಹೀಗಾಗಿ ಈತ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಹಾಶಿಮ್ ಹುಸೈನಿ ಬುಷೆಹ್ರಿ, ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ನ ಮೊದಲ ಅಧ್ಯಕ್ಷರಾಗಿರುವ ಬುಷೆಹ್ರಿ ಖಮೇನಿ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿದ್ದು ಇರಾನಿನ ಧಾರ್ಮಿಕ ರಾಜಕೀಯ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಭಾವಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅವರ ಹೆಸರು ಕೂಡ ಈ ಪಟ್ಟಿಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗುಲಾಂ ಮೊಹಸೆನಿ ಎಜಿಯೆ, ಇರಾನ್ನ ನ್ಯಾಯಾಂಗದ ಮುಖ್ಯಸ್ಥರಾಗಿರುವ ಎಜಿಯೆ ದಶಕಗಳಿಂದ ನ್ಯಾಯಾಂಗ ಮತ್ತು ಗುಪ್ತಚರ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಮೊಹಮ್ಮದ್ ಅಹಮದಿನೇಜಾದ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಈತ ಗುಪ್ತಚರ ವಿಭಾಗದ ಸಚಿವರಾಗಿದ್ರು. ಇನ್ನು ಇವರಲ್ಲದೆ ಮಾಜಿ ವಿದೇಶಾಂಗ ಸಚಿವ ಆಲಿ ಅಕ್ಬರ್ ವೆಲಾಯಿತಿ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಈತ ಖಮೇನಿಯ ಹಿರಿಯ ಸಲಹೆಗಾರರ ಪೈಕಿ ಒಬ್ಬ. ಮತ್ತು ಇನ್ನೊಬ್ಬ ಮಾಜಿ ವಿದೇಶಾಂಗ ಸಚಿವ ಕಮಾಲ್ ಖರಾಜಿ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಆದರೆ ಈತ ಕಟ್ಟರ್ ಅಲ್ಲ ಅನ್ನೋ ಕಾರಣಕ್ಕೆ IRGC ಹಾಗೂ ಗಾರ್ಡಿಯನ್ ಕೌನ್ಸಿಲ್ನ ಬೆಂಬಲ ಈತನಿಗೆ ಸಿಗದೇ ಇರೋ ಸಾಧ್ಯತೆಗಳು ಕೂಡ ವಿಪರೀತ ಪ್ರಮಾಣದಲ್ಲಿ ಇರುತ್ತವೆ. ಇದೆಲ್ಲದರ ನಡುವೆ ಆಯತುಲ್ಲಾ ಖಮೇನಿಯ 2ನೇ ಮಗ ಮೊಸ್ತಬಾ ಖಮೇನಿಯ ಹೆಸರು ಉತ್ತರಾಧಿಕಾರಿಗಳ ಸ್ಪರ್ಧೆಯಲ್ಲಿ ವಿಪರೀತ ಕೇಳಿ ಬರ್ತಾ ಇತ್ತು. ಆದರೆ ಖಮೇನಿ ಗಾರ್ಡಿಯನ್ ಕೌನ್ಸಿಲ್ಗೆ ಕೊಟ್ಟಿರುವ ಪಟ್ಟಿಯಲ್ಲಿ ಈ ಮೊಸ್ತಬಾನ ಹೆಸರಿಲ್ಲ ಅಂತ ಹೇಳಲಾಗ್ತಾ ಇದೆ. ವಂಶಾಡಳಿತ ಪದ್ಧತಿಗೆ ಅವಕಾಶ ಬೇಡ ಅನ್ನೋ ಕಾರಣಕ್ಕೆ ಮತ್ತು ಮಗನ ಹೆಸರನ್ನ ಸೂಚಿಸಿದರೆ ಅಧಿಕಾರಕ್ಕಾಗಿ ಅಲ್ಲಿ ಅಂತಃಕಲಹ ಶುರುವಾಗಬಹುದು ಅನ್ನೋ ಕಾರಣಕ್ಕೆ ಖಮೇನಿ ಮೊಸ್ತಬಾನ ಹೆಸರನ್ನ ಹೇಳಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಅಂತಿಮವಾಗಿ ಇಲ್ಲಿ ಸರ್ವಾಧಿಕಾರಿ ಆಯ್ಕೆಯ ಪ್ರಕ್ರಿಯೆಯಲ್ಲಿ IRGCಯ ಪಾತ್ರ ತುಂಬಾ ದೊಡ್ಡದಿರುತ್ತೆ. ಈ ಮೊಸ್ತಬಾ IRGC ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿರೋದ್ರಿಂದ ಕಡೆಯ ಕ್ಷಣದಲ್ಲಿ ಮೊಸ್ತಬಾ ಅಲ್ಲಿ ಎಮರ್ಜ್ ಆಗೋದಿಲ್ಲ ಅಂತ ಹೇಳೋದಿಕ್ಕೆ ಬರೋದಿಲ್ಲ. ಇನ್ನು ಇದೆಲ್ಲ ಕೂಡ ಇಸ್ಲಾಮಿಕ್ ರಿಪಬ್ಲಿಕ್ ಅಲ್ಲೇ ಹೊಸ ಸರ್ವಾಧಿಕಾರಿ ಆಯ್ಕೆ ನಡೆಯುತ್ತೆ ಅನ್ನುವಾಗ ಮಾತ್ರ ಅಪ್ಲೈ ಆಗುತ್ತೆ. ಹಾಗಲ್ಲದೆ ಅಲ್ಲಿನ ಮುಂದಿನ ನಾಯಕನನ್ನ ಅಮೆರಿಕ ನಿರ್ಧಾರ ಮಾಡೋದಾದ್ರೆ ಬಹುಶಃ ಈ ಹಿಂದಿನ ರಾಜ ಶಾ ಪೆಹಲವಿಯ ಮಗ ರೇಜಾ ಪೆಹಲವಿಯನ್ನ ಅಲ್ಲಿ ತಂದು ಕೂಡಿಸಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಆದ್ರೆ ಆತನಿಗೆ ಅಲ್ಲಿ ಅಂಥ ದೊಡ್ಡ ಜನ ಬೆಂಬಲ ಇಲ್ಲ. ಇನ್ನು ಹೀಗೆ ಅಮೆರಿಕಾದಿಂದ ಇಂಪೋರ್ಟ್ ಆದ ನಾಯಕ ಅಧಿಕಾರವನ್ನ ಕೈಗೆತ್ತಿಕೊಂಡ್ರೆ IRGC ಅಲ್ಲಿ ಸುಮ್ಮನಿರೋದಿಲ್ಲ. ಅದು ಬೇರೆಯದ್ದೇ ತಂತ್ರಗಾರಿಕೆಗೆ ಮುಂದಾಗತ್ತೆ ಮತ್ತು ಇದು ಇರಾನ್ನಲ್ಲಿ ಅರಾಜಕತೆಗೆ, ದಂಗೆಗಳಿಗೆ ಕಾರಣವಾಗುವ ಸಾಧ್ಯತೆ ಇರುತ್ತೆ. ಇನ್ನು ಸದ್ಯಕ್ಕೆ ಅಮೆರಿಕ ಕದನ ವಿರಾಮದ ಮಾತುಗಳನ್ನು ಹೇಳ್ತಾ ಇದೆ. ಆದರೆ ಇಸ್ರೇಲ್ ಇದುವರೆಗೆ ಅಂದ್ರೆ ನಾನು ಈ ವಿಡಿಯೋ ಮಾಡೋವರೆಗೆ ಆ ಬಗ್ಗೆ ಏನನ್ನು ಹೇಳಿರಲಿಲ್ಲ. ಹಾಗೆ ಇರಾನಿನ ಸರ್ಕಾರಿ ಮಾಧ್ಯಮ ಕದನ ವಿರಾಮವನ್ನು ಖಚಿತಪಡಿಸಿದೆ ಮತ್ತು ಟ್ರಂಪ್ ಅದಕ್ಕಾಗಿ ಇರಾನನ್ನ ಬೇಡಿಕೊಂಡ್ರು ಅಂತ ಕೂಡ ಅದು ಹೇಳಿದೆ. ಇಲ್ಲಿ ಕದನ ವಿರಾಮ ಆದರೂ ಕೂಡ ಇಸ್ರೇಲ್ ತನ್ನ ಗುರಿಯಿಂದ ಹಿಂದೆ ಸರಿಯೋದಿಲ್ಲ. ಪ್ರಾಕ್ಸಿ ವಾರ್ ಅನ್ನೋದು ಅಲ್ಲಿ ಹಾಗೆ ಮುಂದುವರಿಯುತ್ತೆ. ಮೊಸಾದ್ ಕದನ ವಿರಾಮದ ನಂತರ ಇರಾನ್ನಲ್ಲಿ ಮತ್ತಷ್ಟು ಆಕ್ಟಿವ್ ಆಗುತ್ತೆ. ಹೀಗಾಗಿ ಇರಾನ್ ತನ್ನ ಎಲ್ಲ ಎಚ್ಚರಿಕೆಗಳನ್ನು ತಗೊಳ್ತಾ ಇದೆ. ಇದು ಗೆಳೆಯರೆ ಇರಾನಿನ ಸರ್ವಾಧಿಕಾರಿಯ ಬದಲಾವಣೆ ಕುರಿತಾಗಿ ಕೇಳಿ ಬರ್ತಾ ಇರೋ ಮಾತುಗಳು ಹಾಗೂ ಆ ನಿಟ್ಟಲ್ಲಿ ಸರ್ವಾಧಿಕಾರಿ ಕೊಟ್ಟಿರೋ ಪಟ್ಟಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.